after landing. Thank you. ದಿನ ಒಟ್ಟಿಗಿದ್ಲಲ್ಲ ಒಂದೆರಡು ದಿನ ಮಿಸ್ ಮಾಡ್ಬೋದು ಅವಳಿಗೆ. 2 ದಿನ ನೀನ. ಸೊ ಈಗ ಮುಂಬೈ ಏರ್ಪೋರ್ಟಿಗೆ ಬಂದಿದ್ದೀನಿ. ಆ್ಯಂಡ್ ಸಿ ವಾಟ್, ನನ್ನ ನೇಲ್ಸ್ ಆ್ಯಂಡ್ ನನ್ನ ಡ್ರೆಸ್ ಇಸ್ ನ್ಯಾಚುರಲ್ವಾಗಿ ಅಲ್ಲೇ ಬಿಟ್ಬಿಟ್ಟಿದೆ. ಅಲ್ಲಿ ಎಲ್ಲರೂ ಕೂಗಾಡ್ತಿದ್ರು ಅದು ಬ್ಲ್ಯಾಕ್ ಬ್ಯಾಗ್ ಯಾರ್ದು ಅಂತ. ಆಮೇಲೆ ಹೋಗಿ ತಗೊಂಡು ಈಗ ತುಂಬ ಹಸು ಆಗ್ತಾಯಿದೆ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಜಾಸ್ತಿ ಏನು ಆಪ್ಷನ್ಸ್ ಇಲ್ಲ. ನಾನು ಇದು ಬೋರ್ಡಿಂಗ್ ಆಗ್ತಿದೆ. ಫೈನಲಿ ಇಲ್ಲಿ ಬಂದಿದ್ದಾರೆ. ನಾವು ಹೋಗ್ತಿದ್ದೀವಿ. ಇಲ್ಲಿ ಫುಲ್ ಬಿಸಿಲು ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಫೈನಲಿ ನಾನು ಹೋಗ್ತಿದ್ದೀನಿ ದುಬೈಗೆ. ಇಲ್ಲಿ ನಂದು ಬ್ಯಾಗ್ 1 ಆ್ಯಂಡ್ ಇಲ್ಲಿ 1, 2 ಆ್ಯಂಡ್ ದಿಸ್ ಕ್ಯಾರಿ ಬ್ಯಾಗ್. ಸೊ ಇಷ್ಟು ಬ್ಯಾಗ್ಸ್ ಇದೆ. ಸೊ ಮಮ್ಮಿ ಹೇಗೆ ಅನಿಸ್ತಾ ಇದೆ? ಅದೇ ನನ್ನ ಮಗಳು ಬಿಟ್ಟು ಹೋಗ್ತಿದ್ದಾಳೆ, ಬೇಗ ಬರ್ತಾಳೆ. ತುಂಬಾ ದಿನ ಒಟ್ಟಿಗಿದ್ಲಲ್ಲ, ಒಂದೆರಡು ದಿನ ಮಿಸ್ ಮಾಡ್ಬೋದು ಅವಳಿಗೆ. 2 ದಿನ ನೀನ. ಅಂದ್ರೆ ಮತ್ತೆ ಸೆಟ್ ಆಗುತ್ತೆ ಆ ಥರ. ಓಕೆ, ಸೊ ಈಗ ಅರ್ಲಿ ಮಾರ್ನಿಂಗ್ 7 o'clock ಆಗಿದೆ. 9th May 7 AM. 1 o'clock ನಂದು ಫ್ಲೈಟ್ ಇರೋದು. ಬಟ್ ಈಗ ಪೀಕ್ ಅವರ್ಸ್ 7 o'clock ಅಂದರೆ ಆಫೀಸ್ ಹೋಗೋದು ಪೀಕ್ ಅವರ್ಸ್ ಇರುತ್ತೆ. ಅದಕ್ಕೆ ಟ್ರಾಫಿಕ್ ತುಂಬಾ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಹೋಗ್ತಿದ್ದೀನಿ. ಆ್ಯಂಡ್ ಪ್ಲಸ್ ಈಗ ಇದೆಲ್ಲ ಪಾಕಿಸ್ತಾನ್ ಇಂಡಿಯಾ ಅದೆಲ್ಲ ವಾರ್ ಸಿಚುವೇಶನಿಂದ ಏರ್ಪೋರ್ಟಿಗೆ ಒಂದು ಸ್ವಲ್ಪ ಬೇಗನೆ ರೀಚ್ ಆಗಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ ಒಂದು 4 hours ಮುಂಚೆ ರೀಚ್ ಆಗಬೇಕು. ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಹೊಡ್ತಿದ್ದೀನಿ, ರಿಸ್ಕ್ ಬೇಡ ಅಂತ. ಸೊ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಈ ವಿಡಿಯೋನ ತನಕ ನೋಡಿ. ನಾನು ಇವತ್ತು ಹಸ್ಬೆಂಡ್ಗೆ ಮೀಟ್ ಆಗ್ತಿದ್ದೀನಿ. ತುಂಬಾ ಖುಷಿಯಲ್ಲಿದ್ದಾಳೆ ಗೈಸ್. ಶ್ರೇಯಸ್ಗೆ ಮೀಟ್ ಆಗ್ಲಿಕ್ಕೆ ಹೋಗ್ತಿದ್ದಾಳಲ್ಲ, ತುಂಬಾ ದಿನದ ಮೇಲೆ. ಎಸ್, 2 months. ಬಾಯ್. ಸೊ ನಾನು ಆ್ಯಕ್ಚುಲಿ ಕ್ಯಾಬಲ್ಲೇ ಹೋಗ್ತಿದ್ದೀನಿ. ಬಿಕಾಸ್ ನನ್ನ ಪಪ್ಪಂದು ಕೈ ಫ್ರ್ಯಾಕ್ಚರ್ ಆಗಿದೆ. ಅದಕ್ಕೆ ಅವರು ಇಲ್ಲೇ ಸಿ ಆಫ್ ಮಾಡ್ತಿದ್ದಾರೆ ನನಗೆ. ನಾನು ಕ್ಯಾಬಲ್ಲಿ ಹೋಗ್ತಿದ್ದೀನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ. ಈಗ ಅದು ಬರ್ತಿದೆ. ಸೊ ಹೊರಡಬೇಕು. ಬಾಯ್. ಇಲ್ಲಾಂದರೆ ಯೂಶ್ವಲಿ ಅವರು ಯಾವತ್ತೂ ಬರ್ತಾರೆ ನನಗೆ ಡ್ರಾಪ್ ಮಾಡೋಕ್ಕೆ, ಪಿಕಪ್ ಮಾಡೋಕ್ಕೆ. ಬಟ್ ಈ ಸರ್ತಿ ಬಿಕಾಸ್ ಪಪ್ಪ ಡ್ರೈವ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹೋಗ್ತಿದ್ದೀನಿ. ಮೈ ಕ್ಯಾಬ್ ಇಸ್ ಹಿಯರ್. ಬಾಯ್. ಸೊ ಈಗ ಕ್ಯಾಬಲ್ಲಿ ಹೊರಟಿದ್ದೀನಿ. ಸೊ ಈಗ ಒಂದು 9 o'clock ಆಗಿದೆ. ನಾನು ಏರ್ಪೋರ್ಟ್ ರೀಚ್ ಆಗಿದ್ದೀನಿ. ಅಂದರೆ ಆಲ್ಮೋಸ್ಟ್ ಆಯಿತು, ಬಂತು. ಸೊ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಒಂದು ಸ್ವಲ್ಪ ಮೂವಿಂಗೇ ಟ್ರಾಫಿಕ್ ಇದ್ದಿತ್ತು. ಅಂದರೆ ಇದ್ದಿತ್ತು ಟ್ರಾಫಿಕ್ಕು. 2 hours ಆಯಿತು ನನಗೆ. ಬಟ್ ಸೊ ಈಗ ಮುಂಬೈ ಏರ್ಪೋರ್ಟಿಗೆ ಬಂದಿದ್ದೀನಿ. ಸೊ ನೋಡಿ, ಇಲ್ಲಿ ಇದೆ ನನ್ನ ಬ್ಯಾಗ್ಸು. ಜಸ್ಟ್ ಏರ್ಪೋರ್ಟ್ ಒಳಗೆ ಬಂದಿದ್ದೀನಿ. ಸೊ ನನ್ನ ಫ್ಲೈಟದು ಇನ್ನು ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಬೇಗನೆ ಬಂದಿದ್ದೆ. ಸೊ ಐ ಥಿಂಕ್ 10:30 ಸ್ಟಾರ್ಟ್ ಆಗುತ್ತೆ ಅಂತ ಇದ್ದಾರೆ. ಯೂಶ್ವಲಿ 10 o'clock ಸ್ಟಾರ್ಟ್ ಆಗಬೇಕು. ಬಟ್ ದೇ ಸೇಮ್ 10:30 ಸ್ಟಾರ್ಟ್ ಆಗುತ್ತೆ. ಈಗ ಡೊಮೆಸ್ಟಿಕ್ ಫ್ಲೈಟ್ ಇದೆಲ್ಲ ನಡೀತಿದೆ. ಸೊ ಆ್ಯಂಡ್ ಸಿ ವಾಟ್, ನನ್ನ ನೇಲ್ಸ್ ಆ್ಯಂಡ್ ನನ್ನ ಡ್ರೆಸ್ ಇಸ್ ಮ್ಯಾಚಿಂಗ್. ಇಟ್ಸ್ ಅ ಕೋಇನ್ಸಿಡೆನ್ಸ್. ನಾನು ಆ್ಯಕ್ಚುಲಿ ಜೆಲ್ ಪಾಲಿಷ್ ಮಾಡಿಸಿದ್ದೆ ಮೊನ್ನೆ. ಸೊ ಕೋಇನ್ಸಿಡೆಂಟ್ ಇಟ್ ಇಸ್ ಮ್ಯಾಚಿಂಗ್ ವಿತ್ ಮೈ ಡ್ರೆಸ್. ಬಟ್ ಇಟ್ಸ್ ನೈಸ್. ಸೊ ಅಲ್ಲಿ ಸೆಕ್ಯೂರಿಟಿ ಚೆಕ್ ಇನ್ ಆಯಿತು. ಈಗ ಇಲ್ಲಿ ಇಮಿಗ್ರೇಷನ್ಗೆ ಬಂದಿದ್ದೀವಿ. ಸೊ ಸೆಕ್ಯೂರಿಟಿ ಚೆಕಿನಲ್ಲಿ ನಾನು ನನ್ನ ಹ್ಯಾಂಡ್ ಬ್ಯಾಗಿಂದ ಲ್ಯಾಪ್ಟಾಪ್ ಎಲ್ಲ ತೆಗಿತಾ ನಂದು ಡಫಲ್ ಬ್ಯಾಗ್ ಅಲ್ಲೇ ಬಿಟ್ಬಿಟ್ಟಿದ್ದೆ.
ಅಲ್ಲಿ ಎಲ್ಲರೂ ಕೂಗಾಡ್ತಿದ್ರು ಅದು ಬ್ಲ್ಯಾಕ್ ಬ್ಯಾಗ್ ಯಾರ್ದು ಅಂತ. ಆಮೇಲೆ ಹೋಗಿ ತಗೊಂಡು ಬಂದಿದ್ದು. ಸೊ ನಾನು ಆ್ಯಕ್ಚುಲಿ ಮರ್ತುಬಿಟ್ಟಿದ್ದೆ, ಬಿಕಾಸ್ ಲ್ಯಾಪ್ಟಾಪ್ ಫೋನ್ಸ್ ಎಲ್ಲ ತೆಗೆದು ಸೈಡಲ್ಲಿ ಇಡಬೇಕಲ್ಲ, ಅದೆಲ್ಲ ಮಾಡ್ತಿದ್ದೆ. ಆ್ಯಂಡ್ ಬ್ಯಾಗಲ್ಲೇ ಇಟ್ಬಿಟ್ಟಿದ್ದೆ, ಬಿಕಾಸ್ 2 ಬ್ಯಾಗ್ ತುಂಬ ಹೆವಿ ಇದೆ ನಂದು. ಫೈನಲಿ ಸಿಕ್ತು, ಸೊ ಇಟ್ಸ್ ಆಲ್ ಫೈನ್. ಈಗ ಇಲ್ಲಿ ಇಮಿಗ್ರೇಷನ್ ಆಯಿತು, ಇಲ್ಲಿ ಡ್ಯೂಟಿ ಸಿಗ್ ಬಂದಿದ್ದೀನಿ. ಗಾಡಿದೆ ಏರ್ಪೋರ್ಟ್ ಎಷ್ಟು ದೊಡ್ಡದಿದೆ, ನಡ್ಕೊಂಡು ಸಾಕಾಯಿತು. ಸೊ ನಂದಿದು ಹ್ಯಾಂಡ್ ಲಗೇಜು ತುಂಬ ಹೆವಿ ಇದೆ. ಆ್ಯಂಡ್ ಇದು ಡಫಲ್ ಬ್ಯಾಗ್ದು ಆಲ್ರೆಡಿ ಹೆವಿನೇ ಇದೆ. ಸೊ ಐ ಆಮ್ ಸೋ ಟಯರ್ಡ್. ಎವ್ರಿ ಟೈಮ್ ನಾನು ಅಂದ್ಕೊಳ್ತೀನಿ ಕೇಬಿನ್ ಬ್ಯಾಗಲ್ಲಿ ಡಫಲ್ ಬ್ಯಾಗ್ ಇಟ್ಕೋಬಾರ್ದು, ಟ್ರಾಲಿ ಬ್ಯಾಗ್, ಸ್ಮಾಲ್ ಟ್ರಾಲಿ ಬ್ಯಾಗ್ ಇಟ್ಕೋಬೇಕು. ಬಟ್ ಡಫಲ್ ಬ್ಯಾಗ್ ನಂಗೆ ಇಷ್ಟ. ಅಂದರೆ ಅಲ್ಲಿ ಎಲ್ಲಿನೋ 1 day 2 day ಟ್ರಾವೆಲ್ಗೆ ಕ್ಯಾರಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೆ ನಾನು ಯೂಶ್ವಲಿ ಡಫಲ್ ಬ್ಯಾಗೇ ಕ್ಯಾರಿ ಮಾಡೋದು, ಬಟ್ ತುಂಬ ಕಷ್ಟ ಆಗುತ್ತೆ ಡಫಲ್ ಬ್ಯಾಗಲ್ಲಿ. ಸೊ ಈಗ ತುಂಬ ಹಸು ಆಗ್ತಾಯಿದೆ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಜಾಸ್ತಿ ಏನು ಆಪ್ಷನ್ಸ್ ಇಲ್ಲ. ನಾನು ಇದು ಒಂದು ತೊಗೊಂಡೆ, ದಿಸ್ ಬ್ಯಾಗ್ಸೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿಂದ ಆರ್ಡರ್ ಮಾಡಿದ್ದೀನಿ. ಈಗ ಐ ಈಟ್ ಸಮಥಿಂಗ್. I'm eating this. This is cheese chili toast, baked cheese chili toast, and this is some caramel cookie. So ಈಗ ಎಷ್ಟು 11:30 ಆಗಿದೆ. 12:10ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ನನ್ನ ಫ್ಲೈಟ್ ಇಸ್ 1:10. ಸೊ ಈಗ ಸ್ವಲ್ಪ ತಿಂದು ಆಮೇಲೆ ಟೈಮ್ ಪಾಸ್ ಮಾಡ್ತೀನಿ. ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇದೆ, ಅದು ಒಂದು ಸ್ವಲ್ಪ ಕೂತ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬೋರ್ಡಿಂಗ್ ಆಗ್ತಿದೆ. ಸೊ ಕ್ಯೂ ಅಲ್ಲಿ ನಿಂತಿದ್ದೀವಿ ಇಲ್ಲಿ ಟು ಬೋರ್ಡ್ ದ ಫ್ಲೈಟ್. ಮೀನ್ ವೈಲ್ ನಿಮಗೆ ಸುತ್ತಮುತ್ತ ತೋರಿಸ್ತಿದ್ದೀನಿ. ಸೊ ಆಲ್ ದ ಏರ್ಪ್ಲೇನ್ಸ್. ಫ್ಲೈಟಲ್ಲಿ ನಾನಂತೂ ಚೆನ್ನಾಗಿ ಮಲಗಿದೆ. ಸೊ ದ ಟೋಟಲ್ ಜರ್ನಿ ವಾಸ್ ಆಲ್ಮೋಸ್ಟ್ 2.5-3 hours. ಸೊ ಫೈನಲಿ ಈಗ ಲ್ಯಾಂಡಿಂಗ್ ಆಗ್ತಿದೆ. ಲೈಕ್ ವಿ ಆರ್ ಆಲ್ಮೋಸ್ಟ್ ರೀಚಿಂಗ್ ದುಬೈ ಅಲ್ಲ, ಆ್ಯಕ್ಚುಲಿ ಶಾರ್ಜಾ ಏರ್ಪೋರ್ಟ್. ನಮ್ಮದು ಫ್ಲೈಟು ಫುಲ್ ಆಗಿತ್ತು. ಸೊ ಇಲ್ಲಿ ನೋಡಿ ಏನೋ ಒಂದು ಮೌಂಟೇನ್ ಥರ ಇದೆ. ಸೊ ವ್ಯೂ ತುಂಬ ಚೆನ್ನಾಗಿದೆ. ಫುಲ್ ಮೋಸ್ಟ್ಲಿ ಎಲ್ಲ ಡೆಸರ್ಟ್ ಎಲ್ಲ ನೋಡೋಕ್ಕೆ ಸಿಗುತ್ತೆ ವೈಲ್ ಗೋಯಿಂಗ್ ಟು ದುಬೈ ಆರ್ ಎನಿ ಗಲ್ಫ್ ಕಂಟ್ರಿ ಫಾರ್ ದ್ಯಾಟ್ ಮ್ಯಾಟರ್, ಬಿಕಾಸ್ ಅದು ಬರೀ ಡೆಸರ್ಟೇ ಇರೋದು. ಆದರೆ ಇದೇನೋ ಒಂಥರ ವಿಚಿತ್ರ ಮೌಂಟೇನ್ ಥರ ಇದೆ. ಇಟ್ಸ್ ಬ್ಯೂಟಿಫುಲ್, ನೈಸ್. ಆ್ಯಂಡ್ ಫೈನಲಿ ನೋಡಿ ಸಿಟೀಸ್ ಎಲ್ಲ ನೋಡೋಕ್ಕೆ ಸಿಗ್ತಾಯಿದೆ. ಬಟ್ ಅಗೇನ್ ನೀವು ನೋಡಿದ್ರೆ ನೋಡಿ ನಿಮಗೆ ಗ್ರೀನ್ರಿನ ಅಷ್ಟು ನೋಡೋಕ್ಕೆ ಸಿಗಲ್ಲ. ಇಟ್ಸ್ ಆಲ್ ಡೆಸರ್ಟ್. ಬಟ್ ದುಬೈ ಹತ್ರ ಎಲ್ಲ ಫುಲ್ ವೆಲ್ ಪ್ಲ್ಯಾನ್ಡ್ ಸಿಟಿ ನೋಡೋಕ್ಕೆ ಸಿಗುತ್ತೆ. ಸೊ ಇಫ್ ಯು ಸಿ ಎವ್ರಿಥಿಂಗ್ ಇಸ್ ಸೋ ನೈಸ್ಲಿ ಪ್ಲ್ಯಾನ್ಡ್. ಫೈನಲಿ ಲ್ಯಾಂಡಿಂಗ್ ಆನ್ ದ ರನ್ವೇ. ರಿಯಲಿ एक्साइटेड. नमस्कार, शारजा के अंतर्राष्ट्रीय हवाई अड्डे पर आपका स्वागत. ಸೊ ಇಲ್ಲಿ ಇದು ಶಟಲ್ ಅಂದರೆ ಏರ್ ಸೈಡ್ ಟ್ರಾನ್ಸ್ಫರ್ ಬಸ್ ವೆಯ್ಟ್ ಮಾಡ್ತಿದ್ದೆ. ಸೊ ಅದರಲ್ಲಿ ಹೋಗ್ತಿದ್ದೀವಿ. ಆ್ಯಂಡ್ ಇಲ್ಲಿ ನಂದು ಬ್ಯಾಗ್ ಕಟ್ ಆಯಿತು. ಸೊ ಗುಡ್ ಬೈ ಟು ದ ಪ್ಲೇನ್ ಆ್ಯಂಡ್ ವಿ ಆರ್ ರೀಚಿಂಗ್ ದ ಏರ್ಪೋರ್ಟ್. ಆ್ಯಂಡ್ ಇಲ್ಲಿ ನೋಡಿ ನಂದು ಬ್ಯಾಗ್ ಕಟ್ ಆಯಿತು, ನನ್ನ ಡಫಲ್ ಬ್ಯಾಗ್ ಫೈನಲಿ. ಬಿಕಾಸ್ ನಾನು ಆವಾಗಿಂದ ಹೇಳ್ತಿದ್ದೆ ಹೆವಿ ಇದೆ. ಇದು ಆ್ಯಕ್ಚುಲಿ ತುಂಬ ಹೆವಿ ಇತ್ತು. ಆ್ಯಂಡ್ ನಂಗೆ ಅನಿಸ್ತಾನೆ ಇತ್ತು ಇದು ಕಟ್ ಆಗುತ್ತೆ ಅಂತ. ಫೈನಲಿ ಆಯಿತು, ಬಟ್ ನೋ ಪ್ರಾಬ್ಲಮ್. ಆಲ್ಮೋಸ್ಟ್ ನಾನು ರೀಚ್ ಆಗಿದ್ದೀನಿ. ಸೊ ಇಟ್ಸ್ ಓಕೆ. ಸೊ ಈಗ ಫೈನಲಿ ಬ್ಯಾಗ್ ಸಿಕ್ತು. ನಾನು ಶಾರ್ಜಾ ಏರ್ಪೋರ್ಟಲ್ಲಿದ್ದೀನಿ. ಶ್ರೇಯಸ್ ಅವರು ಹೊರಗೆ ಬಂದಿದ್ದಾರೆ. ಈಗ ಹೋಗ್ತಿದ್ದೀನಿ. ಇಮಿಗ್ರೇಷನ್ಗೆ ತುಂಬ ಹೊತ್ತಾಯಿತು ಇಲ್ಲಿ UAE ಅಲ್ಲಿ. ಫೈನಲಿ ಇಲ್ಲಿ ಬಂದಿದ್ದಾರೆ.
ನಾವು ಹೋಗ್ತಿದ್ದೀವಿ. ಇಲ್ಲಿ ಫುಲ್ ಬಿಸಿಲು ಗೈಸ್. ಮಾಡಿ ಎಷ್ಟು ಗಂಟೆ ಆಗಿದೆ ಇಲ್ಲಿ? 4:30. ಫುಲ್ ಬಿಸಿಲು. ಸೊ ಫೈನಲಿ ಈಗ ಕ್ಯಾಬಲ್ಲಿ ಹೋಗ್ತಿದ್ದೀವಿ. ಸೊ ವೆಲ್ಕಮ್ ಟು ದುಬೈ ಹಬೀಬಿ. ಫೈನಲಿ ಸೊ ಆಲ್ಮೋಸ್ಟ್ ಒಂದು 6 months ಆದಮೇಲೆ ನಾನು ಲೆಫ್ಟ್ ಹ್ಯಾಂಡ್ ಡ್ರೈವ್ ನೋಡ್ತಾ ಇರೋದು. ಫುಲ್ ನನಗೆ ಕ್ಯಾನಡಾ ವೈಬ್ಸ್ ಬರ್ತಿದೆ. ತುಂಬ ಚೆನ್ನಾಗಿದೆ. ಸೊ ಮನೆಗೆ ಬಂದು ಬ್ಯಾಗ್ಸ್ ಎಲ್ಲ ಇಟ್ಟು ನಾವು ಹೀಗೆ ಒಂದು ಸ್ವಲ್ಪ ಏನೋ ತಿನ್ಕೊಂಡು ಬರೋಣ ಅಂತ ಹೊರಗೆ ಬಂದಿದ್ವಿ. ಸೊ ತಿಂದಾಯಿತು. ಆಮೇಲೆ ಇಲ್ಲಿ ಮಾಲ್ ಒಳಗೆ ಹೋಗಿದ್ವಿ ಹೀಗೆ ಒಂದು ಸುತ್ತಾಡೋಕ್ಕಂತ. ಆ್ಯಂಡ್ ನಾವು ಇರೋದು ಇದೇ ಬಿಲ್ಡಿಂಗಲ್ಲಿ, ಅಂದರೆ ಇದು ಬಿಲ್ಡಿಂಗ್ಸ್ ಅಲ್ಲ, ಅದು 3ನೇ ಬಿಲ್ಡಿಂಗ್ ಇದೆ ಅಲ್ಲಿ. ಸೊ ಈಗ ಫೈನಲಿ ಮನೆಗೆ ಹೋಗ್ತಿದ್ದೀವಿ. ಸೊ ಇಲ್ಲಿ ಇದು ವೀಡಿಯೋನ ಏನು ಮಾಡ್ತಿದ್ದೀನಿ. ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಗುಡ್ ಬೈ.